ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಡಿಸೆಂಬರ್ 7. ಇವತ್ತು ನನ್ನ ಮಗಳ ಬರ್ತ್ಡೇ ಆಗಿರೋದ್ರಿಂದ ಇವತ್ತು ಟೈಮ್ ಬಂದು 12 ಗಂಟೆ ಆಗಿದೆ ಮಧ್ಯರಾತ್ರಿ. ಈಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಸರ್ಪ್ರೈಸ್ ಆಗಿ ಈ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡು ಇವಾಗೆಲ್ಲ ಎದ್ದಿದ್ದೀನಿ. ಎಲ್ಲರೂ ಮಲಗಿದ್ದಾರೆ. ಈಗ ಡೆಕೋರೇಷನ್ ಏನು ಮಾಡಲ್ಲ, ನಾಳೆ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹುಷಾರಿಲ್ಲ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಬಟ್ ಬರ್ತಡೇ ಆಗಿರೋದ್ರಿಂದ ನಾವು ಬರ್ತಡೇ ಮಾಡಲೇಬೇಕು ಅಂದ್ಬಿಟ್ಟು ತುಂಬ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೇಕ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ, ನಾನೇ ಮಾಡಿದೆ. ಬಟ್ ಅದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಕೇಕ್ ರೆಸಿಪಿ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಕೇಕ್ ರೆಸಿಪಿ ನಿಮಗೆಲ್ಲ ತೋರಿಸೇ ಇದ್ದೀನಿ ಕೆಲವೊಂದು ವಿಡಿಯೋದಲ್ಲಿ. ನಿಮಗೇನ ಪೂರ್ತಿ ಕಂಪ್ಲೀಟಾಗಿ ಕೇಕ್ ಮಾಡೋಗೆಲ್ಲ ನಿಮಗೆ ರೆಸಿಪಿ ತೋರಿಸಲೇಬೇಕು ಅಂತ ಕಮೆಂಟ್ ಹಾಕಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ನೈಟ್ ಕೇಕ್ ಕಟ್ಟಿಂಗ್ ಆದಮೇಲೆ ಬೆಳಗ್ಗೆ ಮಾರ್ನಿಂಗಿಗೂ ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಸ್ವಲ್ಪ ವಿಡಿಯೋ ಹಾಕೋದಕ್ಕೆ ಡಿಲೇ ಆಗ್ತಾಯಿದೆ, ಯಾಕಪ್ಪ ಅಂದರೆ ನಿಮಗೆ ಕಾಣಿಸ್ತಾ ಇದೆ ನನಗೆ ಮಾತಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಆದಷ್ಟು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗೋ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. 12 ಗಂಟೆವರೆಗೂ ಹೇಗಪ್ಪ ಎದ್ದಿರೋದು ಅಂದ್ಕೊಳ್ತಾ ಇದ್ದೆ. ಸರಿ, ಲಕ್ಕಿ ಭಾಸ್ಕರ್ ಮೂವಿ ನೋಡಿದ್ರೆ ನಿದ್ದೆ ಬರೋಲ್ಲ. ಮೂವಿ ಮಾತ್ರ ಸೂಪರಾಗಿದೆ. ಮೂವಿ ನೋಡ್ಕೊಂಡೇ ಈಗ ಡೆಕೋರೇಷನ್ ಏನು ಇಲ್ಲದೆ ಇರೋ ಕಾರಣಕ್ಕೆ ಬರೀ ಕೇಕ್ನೆಲ್ಲ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಬಿಟ್ಟು ಆನಂತರ ಎದುರಿಸೋಣ ಅಂತ ಅಡುಗೆ ಮನೆ ಪೂರ್ತಿ ಏನು ಕ್ಲೀನೇ ಮಾಡಿಲ್ಲ, ಊಟ ಮಾಡಿರೋದು ಅಷ್ಟೇ. ಪ್ರತಿದಿನ ಮನೆ ಕ್ಲೀನ್ ಮಾಡಿಬಿಟ್ಟೆ ಮಲಗ್ತಾ ಇದ್ದೆ. ಬಟ್ ಹುಷಾರಿಲ್ದಿರೋ ಕಾರಣಕ್ಕೆ ಇವತ್ತು ಕ್ಲೀನ್ ಮಾಡೋಕ್ಕೂ ಆಗಲಿಲ್ಲ. ಯಾಕಂದರೆ ಕೇಕೆಲ್ಲ ಮಾಡಿರೋದ್ರಿಂದ ಇನ್ನೂ ಟಯರ್ಡ್ ಜಾಸ್ತಿ ಆಗಿದೆ. ಈಗ ನಾನು ಬ್ಲಾಕ್ ಫಾರೆಸ್ಟ್ ಕೇಕ್ ಅವಳಿಗೆ ತುಂಬ ಇಷ್ಟ. ಅದರಲ್ಲೂ ಓರಿಯೋ ಬಿಸ್ಕೆಟ್ ಯೂಸ್ ಮಾಡಿರೋದು. ಓರಿಯೋ ಬಿಸ್ಕೆಟ್ ಬರೀ ಡೆಕೋರೇಷನಿಗೆ ಮಾತ್ರ. ಈಗ ಪೂರ್ತಿ ಹುಷಾರಾಗಿದ್ದೀನಿ. ಹುಷಾರಾದ್ಮೇಲೆ ವಾಯ್ಸ್ ಕೊಡ್ತಾ ಇರೋದು. ಅಲ್ಲಿವರೆಗೂ ನಾನು ವಾಯ್ಸ್ ಕೊಡೋಕ್ಕೆ ಆಗಲಿಲ್ಲ. ಯಾಕಂದರೆ ಈ ವಿಡಿಯೋ ಆಗಿದ ನಂತರ, ಅಂದರೆ ಈ ದಿನ ಆಗಿದ ನಂತರ ನನಗೆ ಪೂರ್ತಿ ಹುಷಾರಿಲ್ದಿರ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ವಾಯ್ಸು ಕೊಡಲಿಲ್ಲ, ವಿಡಿಯೋ ಎಡಿಟಿಂಗು ಮಾಡಲಿಲ್ಲ. ಇವತ್ತೆಲ್ಲ ರೆಡಿ ಮಾಡಿಕೊಂಡು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರನ್ನೂ ಹೆಬ್ಬರಿಸ್ಕೊಂಡು ಬಂದೆ. 12 ಗಂಟೆ 5 ನಿಮಿಷ ಹಾಗೆ ಹೋಯಿತು. ಕೇಕ್ ಕಟ್ ಮಾಡಿದ್ದೆಲ್ಲ ಆಯಿತು. ಕೇಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ಲು ಮಗಳು ಕೂಡ. ಅದಕ್ಕೆ ನಿಮಗೆ ಹತ್ತಿರದಿಂದ ವಿಡಿಯೋ ಮಾಡಿ ತೋರಿಸೋಣ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಈಗ ಎಲ್ಲ ಎತ್ತಿಟ್ಟು ಮಲ್ಕೊಂಡಿದ್ದು ಮಲ್ಕೊಂಡಿದ್ದ ನಂತರ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಫಸ್ಟಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. 4ರಿಂದ 2 ಸಲ 4 ಚುಕ್ಕಿ ಇಟ್ಕೊಳ್ಳೋದಷ್ಟೇ. ತುಂಬ ಈಸಿಯಾಗಿದೆ ರಂಗೋಲಿ ಮಾತ್ರ. ತುಂಬ ಜನ ಕೇಳ್ತಾ ಇದ್ರು ನನಗೆ, ಬರೀ ರಂಗೋಲಿದು ಒಂದು ವಿಡಿಯೋ ಮಾಡಿ ಹಾಕಿ ಅಂದ್ಬಿಟ್ಟು. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ರಂಗೋಲಿದು ಸಪ್ರೇಟಾಗಿ ಅಂದರೆ ಶಾರ್ಟ್ ವಿಡಿಯೋ ಥರ ಮಾಡಿ ಹಾಕ್ತೀನಿ ಇನ್ಮೇಲೆ. ಅಲ್ಲಿವರೆಗೂ ಈ ರಂಗೋಲಿನ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ, ಸಿಂಪಲ್ ರಂಗೋಲಿ ಅಷ್ಟೇ. ರಂಗೋಲಿ ಹಾಕಿದ ನಂತರ ಸ್ವಲ್ಪ ಕಾಳುಗಳೆಲ್ಲ ತುಂಬ್ಕೊಳ್ಬೇಕಾಗಿತ್ತು. ಅದೆಲ್ಲ ಫಿಲಪ್ ಮಾಡಿಕೊಂಡೆ. ಆನಂತರ ತಿಂಡಿಗೆ ಅಂದ್ಬಿಟ್ಟು ಇವತ್ತು ರವೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಇಷ್ಟ ದೋಸೆಗಳಂದರೆ ನನ್ನ ಮಗಳಿಗೆ. ಅದಕ್ಕೋಸ್ಕರ ಇವತ್ತು ಇನ್ಸ್ಟೆಂಟಾಗಿ ರವೆ ದೋಸೆ ಮಾಡೋಣ ಅಂದ್ಬಿಟ್ಟು ರವೆ ಕೂಡ ಈ ಥರ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಸೋಡಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ 8 ಜನಕ್ಕಾದರೂ ತಿಂಡಿ ಬೇಕೇ ಬೇಕು ಡೈಲಿ. ಅದಕ್ಕೋಸ್ಕರ ನಾನು ಅರ್ಧ ಲೀಟ್ರ್ ಕೂಡ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಮೊಸರು ಹಾಕ್ಕೊಂಡು ನೀರು ಬೇಕು ಅಂದರೆ ನೀರು ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸೆಲ್ಲ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು 10ರಿಂದ 15 ನಿಮಿಷಗಳ ಕಾಲ ನೆನೆಯಾಕೆ ಇಟ್ಕೊಳ್ತೀನಿ. ಯಾಕಂದರೆ ರವೆ ಅಲ್ವಾ, ಬೇಗ ನೀರಿನಂಶ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗುತ್ತೆ. ಆನಂತರ ಒಂದು 10ರಿಂದ 15 ನಿಮಿಷ ಇಟ್ಟಿದ ನಂತರ ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿಯೂ ಕೂಡ ಬರುತ್ತೆ.
ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ತೆಂಗಿನಕಾಯಿ ಮತ್ತು ಕಡಲೆ ಬಳಸ್ಕೊಂಡು ಚಟ್ನಿ ಮಾಡಿಟ್ಕೊಳ್ತಾ ಇದ್ದೀನಿ. ಏನಿಲ್ಲ, ನಾರ್ಮಲಾಗಿ ನೀವೆಲ್ಲ ತೆಂಗಿನಕಾಯಿ ಬಳಸಿ ಯಾವ ಥರ ಚಟ್ನಿ ಮಾಡ್ಕೊಳ್ತೀರೋ ಅದೇ ಥರನೇ. ಹಾಗೆಯೇ ದೋಸೆ ಪ್ಲೈನ್ ಬೇಡ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ತರಕಾರಿ, ಈರುಳ್ಳಿ ಎಲ್ಲ ಆ್ಯಡ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಏನೇನು ಮಾಡಿದ್ದೀನಿ ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ದೊಡ್ಡ ಸೈಜ್ ಗಾತ್ರದ 2 ಕ್ಯಾರೆಟ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಕು ಅಂದರೆ ಒಂದೇ ಸಲ ನೀವು ಹಿಟ್ಟಿಗೂ ಕೂಡ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಹಾಗೆ ಮೇಲೆ ಕೂಡ ಹಾಕ್ಕೊಳ್ಬೋದಾಗುತ್ತೆ. ಈಗ ಕ್ಯಾರೆಟ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಕ್ಕಳು ತರಕಾರಿ ತಿನ್ನದೇ ಇರೋ ಕಾರಣಕ್ಕೆ ಈ ಥರ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳು ಈಸಿಯಾಗಿ ತರಕಾರಿ ಎಲ್ಲ ಕ್ಲೀನಾಗಿ ತಿಂತಾರೆ. ಈಗ 1/2 ಅವರ್ ಆಗಿದೆ, ಈ ಕಡೆ 1/2 ಅವರ್ ಇಲ್ಲ 15 ನಿಮಿಷ ಆಗಿದೆ. ನೋಡಿ, ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಗಟ್ಟಿಯಾಗಿದೆ. ಈಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ತೀನಿ. ಆನಂತರ ದೋಸೆಗಳು ಮಾಡ್ಕೊಳ್ಬೋದು. ಈಗ ಇಲ್ಲ ಅಂದರೆ ನೀವು ಇದಕ್ಕೆ ಉದ್ದಿನಬೇಳೆ ನೈಟೇ ನೆನೆ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಈಗ ದೋಸೆ ಎಲ್ಲ ನಾನು ಸ್ವಲ್ಪ ದಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಸೆಟ್ ದೋಸೆ ಮಾಡ್ತೀವಲ್ಲ ಅದೇ ಇದರಲ್ಲೇ ಹಾಕ್ಕೊಳ್ತೀನಿ. ಅದ್ರ ಮೇಲೆ ಈಗ ನಾನು ಕ್ಯಾರೆಟು, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು 1-1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಇಲ್ಲಾಂದರೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಮಾಡ್ತಾ ಇದನ್ನು ಕೊಟ್ಟರೆ ಮಕ್ಕಳಿಗಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಅಷ್ಟೇ, ಯಾರಾನ ಹಾಕ್ಕೊಡ್ತಾಯಿದ್ರೆ ಹಂಗೆ ತಿನ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಮಾತ್ರ ಇಷ್ಟು ಚೆನ್ನಾಗಿ ಬರ್ತಾಯಿದೆ, ಎಲ್ಲೂ ಕೂಡ ಒಂದು ಚೂರು ಕಟ್ಟಾಗಿಲ್ಲ, ಮುರಿದೋಗಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ ದೋಸೆಗಳು. ಇದಕ್ಕೆ ಚಟ್ನಿ ಕೂಡ ಆಗಿದೆ ಅಲ್ವಾ, ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಮಕ್ಕಳಂತೂ ದೋಸೆ ಮಾತ್ರ ತುಂಬ ಇಷ್ಟಪಟ್ಟು ತಿಂದರು. ನನ್ನ ಹಸ್ಬೆಂಡು ಅಂತ ಇದ್ರು ತುಂಬ ಚೆನ್ನಾಗಿ ಬಂದಿದೆ ದೋಸೆಗಳು ಅಂದ್ಬಿಟ್ಟು. ಹಾಗೆಯೇ ದೋಸೆ ಮತ್ತು ಚಟ್ನಿ ಒಳ್ಳೆ ಕಾಂಬಿನೇಷನ್ ಕೂಡ ಇತ್ತು. ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟಿದ ತಕ್ಷಣ ತುಂಬ ಚೆನ್ನಾಗಿತ್ತು. ನಾನು ಕೂಡ ತಿಂಡಿ ಎಲ್ಲ ಬೇಗ ಮುಗಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಆನಂತರ ಬೆಳಗ್ಗೆ ತಿಂಡಿ ಆಗಿದ ನಂತರ ಮಧ್ಯಾಹ್ನಕ್ಕೆ ನಾನು ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಮಧ್ಯಾಹ್ನ ಬೇಡ, ನೈಟ್ ಏನಾನ ಮಾಡೋಣ ಅಂದ್ಕೊಂಡಿದ್ದು, ಇಲ್ಲಾಂದರೆ ಹೊರಗಡೆಯಿಂದ ತರಿಸೋಣ ಅಂದ್ಕೊಂಡಿದ್ವಿ. ಮಧ್ಯಾಹ್ನಕ್ಕೆ ದೋಸೆ ಕೂಡ ಇತ್ತಲ್ಲ, ಅದನ್ನೇ ತಿನ್ಕೊಳ್ಳೋಣ ಅಂತಲೂ ಆಯಿತು. ಮಕ್ಕಳು ಕೂಡ ಮಧ್ಯಾಹ್ನ, ಇವತ್ತು ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನ ಬಂದಿದ್ದರು, ಅವ್ರಿಗೂ ಕೂಡ ಮಧ್ಯಾಹ್ನನೇ ದೋಸೆನೂ ಮಾಡಿಕೊಟ್ಟೆ ಇನ್ನೊಂದು ಸಲ. ಆನಂತರ ನೈಟ್ ಅಲ್ಲ, ಹಿಂದಿನ ದಿನವೇ ಕೇಕ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವಳಿಗೆ ಫಾರೆಸ್ಟ್ ಥೀಮಲ್ಲಿ ಬೇಕಾಗಿತ್ತು, ಅನಿಮಲ್ಸ್ ಥರ ಅಂತ ಕೇಳ್ತಾ ಇಲ್ಲ ಅವಾಗಿಂದ. ಸರಿ, ಹೊರಗಡೆಯಿಂದ ತರಿಸೋದು ಯಾಕೆ, ನಾನೇ ಮಾಡ್ತೀನಲ್ಲ ಅಂದ್ಬಿಟ್ಟು ಇದನ್ನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೇಸೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು ಆಗಲೇ 1 ಗಂಟೆ ಆಗಿದೆ. ಈಗ ನಾವು ಕೇಕ್ ಕಟ್ ಮಾಡಬೇಕಾಗಿರೋದು ಒಂದು 6 ಗಂಟೆ ಮೇಲೆ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಮಧ್ಯಾಹ್ನನೇ ಡೆಕೋರೇಷನ್ ಎಲ್ಲ ಮಾಡಿ 1 ಅವರ್ ಅಥವಾ 2 ಅವರ್ಸ್ ಮತ್ತೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಮತ್ತೆ ಐಸ್ ಆಗುತ್ತೆ ಕೇಕು ಅಂದ್ಬಿಟ್ಟು ಈಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಾರೆಸ್ಟ್ ಥೀಮಲ್ಲಿ ನನಗೆ ಯಾವ ಥರ ಬರುತ್ತೋ ಆ ಥರ ರೆಡಿ ಮಾಡಿದ್ದೆ. ನಾನು ಕೆಲವೊಂದು ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡಿಕೊಂಡೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಟೈಮ್ ಮಾಡಿರೋದ್ರಿಂದನೂ ಕೂಡ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ. ಅವಾಗವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗೇ ಬರುತ್ತೆ ಅಲ್ವಾ. ಹಾಗೆಯೇ ಮಧ್ಯದಲ್ಲಿ ಟ್ರೈನ್ ಎಲ್ಲ ರೆಡಿ ಮಾಡಿ ಟ್ರೈನ್ ಹೋಗೋ ಥರ ಎಲ್ಲ ಮಾಡೋಣ ಅಂದ್ಕೊಂಡ್ವಿ. ಬಟ್ ಟ್ರೈನ್ ತೊಗೊಂಡು ಬಂದಿರೋದು ನನ್ನ ಹಸ್ಬೆಂಡ್ ತುಂಬ ದೊಡ್ಡದಾಗೋಯಿತು, ಆ ಶೀಟ್ ಮೇಲಿಗಿನ್ನ ತುಂಬ ದೊಡ್ಡದೇ ಆಗೋಯಿತು. ಅದಕ್ಕೋಸ್ಕರ ಕೇಕ್ ಸುತ್ತನೇ ಓಡಲಿ ಅನ್ನೋ ಥರನೂ ಕೂಡ ರೆಡಿ ಮಾಡಿಕೊಂಡೆ. ಅಂದರೆ ಫಾರೆಸ್ಟಲ್ಲಿ ಟ್ರೈನ್ ಹೋಗೋ ಥರ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಆಗಲೇ ಇಲ್ಲ. ಆಮೇಲೆ ಈಗ ಕೇಕ್ ಡೆಕೋರೇಷನ್ಗೆ ನನಗೆ ಯಾವ ಥರ ಬರುತ್ತೋ ಕೆಲವೊಂದು ವೀಡಿಯೋಸಲ್ಲಿ ಯಾವ ಥರ ತೋರಿಸಿದ್ರೆ ಎಲ್ಲ ಕೆಲವೊಂದು 2-3 ವೀಡಿಯೋಸ್ನ ನೋಡಿ ಒಂದು ಕೇಕ್ ಥೀಮ್ನ ರೆಡಿ ಮಾಡ್ತಾಯಿದ್ದೀನಿ. ಡೆಕೋರೇಷನ್ ಎಲ್ಲ ಮುಗಿಯೋಷ್ಟರಲ್ಲಿ 2-2.5 ಆಯಿತು. ಆನಂತರ ಇದನ್ನು ಕೇಕ್ನ ಒಳಗಡೆ ಫ್ರಿಡ್ಜಲ್ಲಿ ಇಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅದರ ಶೀಟ್ ಕೆಳಗಡೆ ಬಂದುಬಿಟ್ಟು ತುಂಬ ದೊಡ್ಡದಾಗಿರೋ ಕಾರಣಕ್ಕೇ ಫ್ರಿಡ್ಜ್ ಒಳಗಡೆ ಕೇಕ್ ಹಿಡಿತಾ ಇರಲಿಲ್ಲ. ಆನಂತರ ಅಂದರೆ ಶೀಟೆಲ್ಲ ಕಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಹಂಗೋ ಹಿಂಗೂ ಸಾಹಸ ಮಾಡಿ ನನ್ನ ಹಸ್ಬೆಂಡು ಮತ್ತು ಅಣ್ಣ ಕೂಡ ಇಬ್ಬರು ಸೇರಿ ರೆಡಿ ಮಾಡಿ ಇಟ್ಟರು. ತುಂಬ ಚೆನ್ನಾಗಿ ಹೋಯಿತು. ನನಗೆ ಭಯ ಆಗ್ತಾಯಿತ್ತು
ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕೇಕ್ ಮಾಡಿದ್ದೀನಿ, ಡ್ಯಾಮೇಜ್ ಏನೇನು ಆಗ್ಬಿಡುತ್ತೆ ಅನ್ನೋ ಭಯ ಕೂಡ ಆಗ್ತಾಯಿತ್ತು. ಬಟ್ ಯಾವುದೇ ಥರ ಡ್ಯಾಮೇಜ್ ಕೂಡ ಆಗಲಿಲ್ಲ. ಡೆಕೋರೇಷನ್ ಏನು ಬೇಡ ಅಂದ್ಕೊಂಡಿದ್ವಿ. ನನ್ನ ತಂಗಿ ಕೂಡ ಬಂದುಬಿಟ್ಟು ಇಲ್ಲ ಡೆಕೋರೇಷನ್ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿಬಿಟ್ಟು ಇವಾಗ ಡೆಕೋರೇಷನ್ ಮಾಡ್ತಾಯಿದ್ವಿ. ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು. ಎಲ್ಲರೂ ಬಲೂನೆಲ್ಲ ಊದಿ ಕೊಟ್ಟರು. ಆನಂತರ ಸರಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ನಾನೇ ಕೂಡ ಕಟ್ತಾಯಿದ್ದೆ. ಹಾಗೆಯೇ ಈ ಕಡೆ ತಂಗಿ ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಇಬ್ಬರು ಸೇರ್ಕೊಂಡು ಹಂಗೂ ಹಿಂಗೂ ಸಿಂಪಲ್ಲಾಗಿ ಡೆಕೋರೇಷನ್ ಮುಗಿಸ್ಕೊಂಡ್ವಿ. ಈ ಸ್ಟ್ಯಾಂಡ್ ಇರೋದ್ರಿಂದ ತುಂಬ ಯೂಸ್ ಆಗುತ್ತೆ. ಯಾವುದೇ ಥರ ಫಂಕ್ಷನ್ಗಳು ಮಾಡಿದ್ರೂ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ತುಂಬ ದೊಡ್ಡದಾಗಿ ಬೇಕಾ ಚಿಕ್ಕದಾಗಿ ಬೇಕಾ ಎಲ್ಲ ಥರನೂ ಮಾಡ್ಕೊಳ್ಬೋದು. ಆನಂತರ ಅವಳ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವ್ರ ಫ್ರೆಂಡ್ಸ್ ಬಂದುಬಿಟ್ಟು ರೂಮಲ್ಲೇ ಕೇಕ್ ಎಲ್ಲ ಕಟ್ ಮಾಡಿಸ್ತಾಯಿದ್ರು. ಯಾಕಂದರೆ ಹಾಲಲ್ಲಿ ಕಟ್ ಮಾಡಿಸೋಣ ಅಂದ್ಕೊಂಡ್ರು. ಬಟ್ ಏನಂದರೆ ನಾವೆಲ್ಲ ಡೆಕೋರೇಷನ್ ಮಾಡೋ ಕಾರಣಕ್ಕೆ ರೂಮಲ್ಲೇ ಕೂತ್ಕೊಂಡು ಕೇಕ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ರು. ತುಂಬ ಖುಷಿ ಆಗುತ್ತೆ. ಇವಾಗಿನ ಮಕ್ಕಳು ಏನಪ್ಪ ಅಂದರೆ ಅವರೇ ಸಪ್ರೇಟಾಗಿ ತೊಗೊಂಬಂದು ಕೇಕ್ನೆಲ್ಲ ಸೆಲೆಬ್ರೇಷನ್ ಮಾಡೋದು ತುಂಬ ಖುಷಿ ಆಗುತ್ತೆ. ಆನಂತರ ಕೇಕ್ ಕೂಡ ರೆಡಿ ಆಯಿತು. ಇವಾಗ ನೋಡಿ ಟ್ರೈನ್ ಇಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ವಿ. ಆ ಟ್ರೈನ್ ಯಾಕೋ ಗೊತ್ತಿಲ್ಲ ಬಿದ್ದು ಹೋಗ್ತಾಯಿತ್ತು. ಆನಂತರ ತುಂಬ ಹೊತ್ತು ಒಂದು 20 ಮಿನಿಟ್ಸ್ ಆದಮೇಲೆ ಈ ಟ್ರೈನ್ ಓಡೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಕೇಕ್ ಡೆಕೋರೇಷನ್ ಆಗಿದೆ. ಯಾವ ಥರ ಇದೆ ನೀವು ಕಮೆಂಟ್ ಮಾಡಿ ದಯವಿಟ್ಟು. ನಾನು ಫಸ್ಟ್ ಟೈಮ್ ಮಾಡಿರೋದು ಈ ಕೇಕ್ನ. ಮಧ್ಯದಲ್ಲಿ ಕಲ್ಲು ಬಂಡೆ ಎಲ್ಲ ಇರಲೇಬೇಕಲ್ವ ಕಾಡಾದ್ಮೇಲೆ ಅಂದ್ಬಿಟ್ಟು ನಾನು ಚಾಕ್ಲೇಟ್ಸ್ನ ಇಟ್ಟಿದ್ದೆ. ಹಾಗೆ ಪ್ರಾಣಿಗಳ್ನೆಲ್ಲ ಕೆಲವೊಂದು ವೈಲ್ಡ್ ಅನಿಮಲ್ಸ್ ಪ್ರಾಣಿಗಳ್ನ ಇಟ್ಟಿದ್ದೀನಿ. Happy birthday to you. Happy birthday to you. Happy birthday to Deepana. Happy birthday to you. May God bless you. Happy birthday to you. ಈಗ ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಆಯಿತು. ಸಿಂಪಲ್ ಅಂದ್ರೂ ಕೇಕ್ನ ನೋಡ್ಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ ಅಂದ್ಬಿಟ್ಟು. ಇಲ್ಲ ಸೀರಿಯಸ್ ಆಗಿ ಅಂದೆ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಕೋತೀನಿ. ಅವ್ರಿಗೆ ಇಷ್ಟ ಇಲ್ಲ ಗೋಲ್ಡ್ ಕೊಡಿಸ್ಬೋದಾಯ್ತು. ಅವ್ರು ಇಷ್ಟಪಡಲ್ಲ. ತುಂಬ ಸರ್ಪ್ರೈಸಾಗಿ ಒಂದು ಸಿಲ್ವರ್ ಗಿಫ್ಟ್ ಮಾಡಿದ್ಲು ತಂಗಿ. ಯಾಕಪ್ಪ ಅಂದರೆ ನನ್ನ ಮಗಳು ಹಿಂದಿನ ದಿನ ಒಂದು 15 ಡೇಸ್ ಅಂದರೆ ಹಿಂದಿನ ದಿನ ಅಲ್ಲ, ಒಂದು 15 ಡೇಸ್ ಬ್ಯಾಕೆ ನನಗೆ ಒಂದು ಸಿಲ್ವರ್ ಚೈನ್ ಕೊಡಿಸು ಅಂದಿತ್ತು. ಬಟ್ ಅವಳು ಕೊಡಿಸಿದ್ದು ನೋಡಿ ಫುಲ್ಲು ಶಾಕ್ ಆಯಿತು. ಆನಂತರ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಕೂಡ ಮಾಡಿದ್ದಾಯಿತು. ಇನ್ನೇನು ಹೊರಗಡೆಯಿಂದ ತರಿಸೋದು ಬೇಡ ನಾನೇ ಮಾಡ್ತೀನಿ ಅಂದ್ಬಿಟ್ಟು ನನ್ನ ತಂಗಿನೇ ಕೂಡ ಎಲ್ಲ ಮಾಡಿದ್ಲು. ಬಿರಿಯಾನಿ ಕುಷ್ಕ ತುಂಬ ಚೆನ್ನಾಗಿತ್ತು. ನೈಟ್ ಆಗ್ತಾ ತುಂಬ ಜ್ವರ ಬಂದಿರೋ ಕಾರಣಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್